ನಾಳೆ ಸಿಎಂ ಡಿಕೆ ಸಂಪುಟದ ವಿಸ್ತರಣೆ ಇಲ್ಲ. ನಾಳೆ ನಿಗದಿಯಾಗಿದ್ದ ನೂತನ ಸಚಿವರ ಪದಗ್ರಹಣ ರಾಜಭವನದಲ್ಲಿ ಎಲ್ಲಾ ಸಿದ್ಧತೆಯೂ ಕೂಡ ನಡೆದಿತ್ತು. ಬಟ್ ನಾಳೆಗೆ ನೂತನ ಸಚಿವರ ಪದಗ್ರಹಣ ಸಾಧ್ಯತೆ ಇಲ್ಲ. ಸಿಎಂ ಡಿಕೆ ಸಂಪುಟದ ವಿಸ್ತರಣೆ ನಾಳೆ ಇಲ್ಲ. ನಾಳೆ ನಿಗದಿಯಾಗಿದ್ದ ನೂತನ ಸಚಿವರ ಪದಗ್ರಹಣ ರಾಜಭವನದಲ್ಲಿ ಎಲ್ಲಾ ಸಿದ್ಧತೆಯೂ ಕೂಡ ನಡೆದಿತ್ತು. ಆದರೆ ದೆಹಲಿಯಲ್ಲಿ ಪ್ರತಿಭಟನೆ ಕಿಚ್ಚು ಹೆಚ್ಚಳವಾಗಿದೆ. ಪ್ರಧಾನಿ ಮನೆ ಮುಂದೆ ರಾಹುಲ್ ಗಾಂಧಿ ಹೋರಾಟ ತೀವ್ರವಾಗಿದೆ. ಈ ವೇಳೆ ರಾಹುಲ್ ಡಿಕೆ ಸೇರಿ ಹಲವರು ವಶಕ್ಕೆ ಪೊಲೀಸರ ವಶದಲ್ಲಿರುವಂತದ್ದು. ದೆಹಲಿ ಬೆಳವಣಿಗೆ ಹಿನ್ನೆಲೆ ನಾಳೆಯ ಪದಗ್ರಹಣ ಮುಂದೂಡಿಕೆ ಆಗಿದೆ. ಡಿಕೆ ಶಿವಕುಮಾರ್ ತನ್ನ ಕ್ಯಾಬಿನೆಟ್ ಅನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಎಲ್ಲ ಅಳಿದು ತೂಗಿ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ರಾಜಭವನದಲ್ಲಿ ಯಾರನ್ನ ಸೇರಿಸಬೇಕು ಪಟ್ಟಿಯಲ್ಲಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಸಿದ್ಧವಾಗಿದ್ರು. ಬಟ್ ನಾಳೆ ಕೂಡ ಸಚಿವರ ಪದಗ್ರಹಣ ಇಲ್ಲ. ನೂತನ ಸಚಿವರ ಪದಗ್ರಹಣ ಮುಂದೂಡಿಕೆ ಆಗಿದೆ. ಯಾಕೆ ಅಂತ ಅಂದ್ರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಇದೀಗ ರಾಹುಲ್ ಗಾಂಧಿ ಸೇರಿದಂತೆ ಡಿಕೆ ಶಿವಕುಮಾರ್, ಪ್ರಿಯಾಂಕಾ ಗಾಂಧಿ ಎಲ್ಲ ಪೊಲೀಸರ ವಶದಲ್ಲಿರುವಂಥದ್ದು. ನಾಳೆ ಪದಗ್ರಹಣ ಮಾಡೋದಕ್ಕೆ ನಾಳೆ ನೂತನ ಸಚಿವರ ಪದಗ್ರಹಣ ಆಗೋದ ಚಾನ್ಸಸ್ಗಳು ಇಲ್ಲ. ಹಾಗಾಗಿ ದಿನಾಂಕ ಕೂಡ ಮತ್ತೆ ಮುಂದೂಡಿಕೆ, ಯಾವಾಗ ಅಂತ ಹೇಳಕ್ಕಾಗಲ್ಲ, ಬಟ್ ಮುಂದೂಡಿಕೆ ಆಗಿದೆ. ಗಮನಿಸ್ತಾ ಇದೀವಿ ನಾವು. ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಪ್ರಿಯಾಂಕಾ ಗಾಂಧಿ, ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಎಲ್ಲರೂ ಕೂಡ, ಕೆ.ಸಿ. ವೇಣುಗೋಪಾಲ್ ಇದ್ರು. ಎಲ್ಲರೂ ಕೂಡ ಸತತವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ನಡೆಸ್ತಾ ಇದ್ರು. ಬಟ್ ಇದೀಗ ಪೊಲೀಸರ ವಶದಲ್ಲಿರುವಂಥದ್ದು ಹೈಕಮಾಂಡ್. ರಾಹುಲ್ ಗಾಂಧಿ, ಡಿಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಪೊಲೀಸರ ವಶದಲ್ಲಿರುವಂಥದ್ದು. ಹೀಗಾಗಿ ನಾಳೆ ನಡೆಯಬೇಕಿದ್ದಂಥ ನೂತನ ಸಚಿವರ ಪದಗ್ರಹಣ ಸಾಧ್ಯ ಇಲ್ಲ. ಈಗಾಗಲೇ ನಾಳೆ ಸಚಿವರ ಪದಗ್ರಹಣ ಆಗ್ಬಿಡುತ್ತೆ ಅಂತ ಎಷ್ಟೋ ಆಕಾಂಕ್ಷಿಗಳು ಒಂದ್ ರೀತಿಯಾಗಿ ಬಕ್ಕ ಪಕ್ಷಿಗಳಂತೆ ಕಾಯ್ಕೊಂಡು ಕೂತಿದ್ರು. ಬಟ್ ಅದು ನಾಳೆ ಸಾಧ್ಯ ಇಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್ ಜೊತೆ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಜೀವನ್, ಇದೀಗ ನಾಳೆ ನಡಿಬೇಕಾದಂತ ಸಚಿವರ ಪದಗ್ರಹಣ ಮತ್ತೆ ಮುಂದೂಡಿಕೆ, ಯಾಕಂದ್ರೆ ಈಗ ರಾಜಕೀಯವಾಗಿ ಆದಂತ ಬೆಳವಣಿಗೆಗಳನ್ನ ಗಮನಿಸಿದಾಗ ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಎಸ್ ವನಿತಾ, ಏನ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೇಕಿತ್ತು. ಈ ಒಂದು ಎಕ್ಸ್ಪೆನ್ಷನ್ಗೆ ಈಗ ಆಲ್ಮೋಸ್ಟ್ ಈ ಒಂದು ಡೇಟ್ ಟೈಮ್ ಅನ್ನ ಫಿಕ್ಸ್ ಮಾಡಿದ್ರು. ಅಂದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಹಾಗೂ ನಾಳೆ ಸಂಜೆ 4 ಗಂಟೆಗೆ 2 ಟೈಮ್ ಅನ್ನ ನಿಗದಿಪಡಿಸಲಾಗಿತ್ತು ಕರ್ನಾಟಕ ಸರ್ಕಾರದಿಂದ. ಆದ್ರೆ ರಾಜಭವನದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ತಯಾರಿಗಳನ್ನ ಈಗಾಗಲೇ ಮಾಡ್ಕೊಂತಿದ್ದಾರೆ ಸದ್ಯ. ಆದ್ರೆ ಇವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ದೆಹಲಿಯಲ್ಲಿ ದೆಹಲಿ ನಾಯಕರ ಜೊತೆ ಚರ್ಚೆ ಆಗಿದೆ. ಈ ಒಂದು ಹಂತದ ಚರ್ಚೆ, ಚರ್ಚೆ ಮತ್ತೆ ನಾಳೆ ಮುಂದುವರೆಬೇಕಿದೆ. ಅದ್ರ ಜೊತೆಗೆ ಇನ್ನು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ವಿಚಾರವಾಗಿ ಪ್ರೊಟೆಸ್ಟ್ ನಡೀತಾ ಇದೆ. ಆ ಒಂದು ಪ್ರೊಟೆಸ್ಟ್ ನಲ್ಲಿ ಸಿಎಂ ಆಗಿರ್ಬೋದು, ಎಲ್ಲಾ ನಾಯಕರು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಈ ಒಂದು ವಿಚಾರ ಸಾಕಷ್ಟು ಬೆಳವಣಿಗೆಗಳನ್ನ ಕಂಡಿರುವಂತದ್ದು ಸದ್ಯ. ಆ ಒಂದು ವಿಚಾರಕ್ಕೋಸ್ಕರ ಸದ್ಯ ನಾಳೆ ನಡೆಯಬೇಕಿದ್ದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂದ್ರೆ ನೂತನ ಸಚಿವರ ಪದಗ್ರಹಣ ಏನಿತ್ತು ನಾಳೆ ನಡೆಯೋದಿಲ್ಲ. ಇನ್ನು ಬಹುತೇಕ ಈ ಒಂದು ಪದಗ್ರಹಣ ಶುಕ್ರವಾರ ನಡೆಯಬಹುದು ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು ವನಿತಾ. ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.